ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ, ಜನ್ಮ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಯಾಕೆ ಈ ದಿನ ಇಷ್ಟೊಂದು ಸಂಭ್ರಮ ಪಡ್ತಾ ಇದ್ದೀರಾ? ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78ನೇ ವರ್ಷವಾಗಿದೆ. ಅದಕ್ಕೆ ಅಂದರೆ ಅರ್ಥ ಆಗಲಿಲ್ಲ, ಬಿಡಿಸಿ ಹೇಳಿ. ನಾವು ಎಷ್ಟೋ ವರ್ಷಗಳ ಕಾಲ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಇದ್ದೆವು. ಅನೇಕ ವೀರರು, ಸಮಾಜ ಸುಧಾರಕರು ಬ್ರಿಟಿಷರೊಂದಿಗೆ ಹೋರಾಡಿ ಕೆಲವರು ಪ್ರಾಣವನ್ನು ತೆತ್ತು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿದರು. ಹೀಗೆ ಸ್ವಾತಂತ್ರ್ಯ ಪಡೆದ ಸವಿನೆನಪಿಗೆ ದೇಶದಾದ್ಯಂತ ಪ್ರತಿ ವರ್ಷ ಈ ಸ್ವಾತಂತ್ರ್ಯ ಹಬ್ಬವನ್ನು ಎಲ್ಲೆಡೆ ಆಚರಿಸಿ ಸಂಭ್ರಮಿಸಲಾಗುತ್ತದೆ. ಹೌದೇ, ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದೆ? ಸ್ವಾತಂತ್ರ್ಯ ನಾಮಕಾವಸ್ಥೆಯ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸಮಾಜದಲ್ಲಿ ಶೋಷಣೆ, ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ದರೋಡೆ, ಮೇಲು ಕೀಳು ಎಂಬುದು ಇವಾಗಲೂ ನಡೆಯುತ್ತಾ ಇದೆ. ಬೇಕಿದ್ದರೆ ಅಲ್ಲಿ ನೋಡಿ. ಅಲ್ಲ, ನಿಮಗೆ ಇಷ್ಟೊಂದು ಶೋಷಣೆ ಆಗುತ್ತಾ ಇದ್ದರೂ ಯಾಕೆ ಸಹಿಸಿಕೊಂಡು ಇದ್ದೀರಾ? ನಾವು ಏನು ತಾನೇ ಮಾಡಲು ಆಗುತ್ತೆ? ನಮ್ಮಿಂದ ಏನು ಸಾಧ್ಯ? ನಾವು ಹುಡುಗಿಯರು, ಯಾಕೆ ಸಾಧ್ಯ ಇಲ್ಲ? ಹಿಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಮೇಲುಗೈ ಸಾಧಿಸುತ್ತಾ ಇದ್ದಾರೆ. ಶಿಕ್ಷಣ, ರಾಜಕೀಯ, ವಿಜ್ಞಾನ, ಪೊಲೀಸ್ ಇಲಾಖೆ ಹೀಗೆ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಾ ಪುರುಷರಿಗೆ ಸಮಾನವಾಗಿ ನಿಂತಿದ್ದರು. ಇದು ನಿಮಗೆ ಗೊತ್ತಿಲ್ಲವೇ? ಶಕ್ತಿ ನಿಂದು ದೇವತೆಯೋ ನೀನು, ತಾಯಾಗಿ ಸತಿಯಾಗಿ ಕೆಳಗೆ ಸುತೆಯಾಗಿ ಅದೆಂದು ಪ್ರೀತಿ ನಿಂದು ಅದ್ಭುತವು ನೀನು. ಮನಸಾರೆ ನಿನಗೆ ವಂದನೆ, ಮಹತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಜಯ ದೇವಿ ಜಯ ದೇವಿ ಜಯ ದೇವಿ.
ಸಹನೆಯು ನೀನು